ಬಂಧುಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನಮ್ಮ ಮಗನನ್ನು ವಾಪಸ್ ಕೊಟ್ಟಿದ್ದೀರಾ, ಬದುಕಿರೋವರೆಗೂ ನಿಮಗೆ ಚಿರೋಣಿ. ಬಿಗ್ ಬಾಸ್ಗೆ ಡ್ರೋನ್ ಪ್ರತಾಪ್ ತಂದೆ ತಾಯಿ ಧನ್ಯವಾದ. ಬಿಗ್ ಬಾಸ್ ವೇದಿಕೆಯಿಂದಾಗಿ ಡ್ರೋನ್ ಪ್ರತಾಪ್ ಅವರ ಇಮೇಜ್ ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಬದಲಾಗಿದೆ. ಈ ಬಗ್ಗೆ ಡ್ರೋನ್ ಪ್ರತಾಪ್ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಗನನ್ನು ನಮಗೆ ವಾಪಸ್ ಕೊಟ್ಟಿದ್ದೀರಾ, ನಿಮಗೆ ನಾವು ಸದಾ ಚಿರಋಣಿ ಎಂದು ಹೇಳಿ ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ಗೆ ಡ್ರೋನ್ ಪ್ರತಾಪ್ ಪೋಷಕರು ಧನ್ಯವಾದ ತಿಳಿಸಿದ್ದಾರೆ. ಬಿಗ್ ಬಾಸ್ ಶೋದಿಂದಾಗಿ ಡ್ರೋನ್ ಪ್ರತಾಪ್ ಅವರ ಇಮೇಜ್ ಕಂಪ್ಲೀಟ್ ಚೇಂಜ್ ಆಗಿದೆ. ಬಿಗ್ ಬಾಸ್ ವೇದಿಕೆಯಿಂದ ಒಂದಾದ ಡ್ರೋನ್ ಪ್ರತಾಪ್ ಮತ್ತು ಪೋಷಕರು ಬಿಗ್ ಬಾಸ್ ವೇದಿಕೆಗೆ ನಾವು ಸದಾ ಚಿರಋಣಿ ಎಂದ ಡ್ರೋನ್ ಪ್ರತಾಪ್ ತಂದೆ ಮತ್ತು ತಾಯಿ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಜರುಗುತ್ತಿದೆ. ಒಟ್ಟು 6 ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆ ತಲುಪಿದ್ದಾರೆ. ವಿನಯ್, ಕಾರ್ತಿಕ್, ಸಂಗೀತ ಮತ್ತು ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಮತ್ತು ಡ್ರೋನ್ ಪ್ರತಾಪ್ ಟಾಪ್ 6 ಹಂತದಲ್ಲಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ಗೆ ಡ್ರೋನ್ ಪ್ರತಾಪ್ ತಂದೆ ತಾಯಿ ಧನ್ಯವಾದ ಅರ್ಪಿಸಿದ್ದಾರೆ. ಬಿಗ್ ಬಾಸ್ ವೇದಿಕೆಯಿಂದ ನಮ್ಮ ಮಗ ನಮಗೆ ವಾಪಸ್ ಸಿಕ್ಕಿದ್ದಾನೆ, ಬದುಕಿನವರೆಗೂ ನಾವು ಚಿರಋಣಿ ಎಂದು ಡ್ರೋನ್ ಪ್ರತಾಪ್ ತಂದೆ ತಾಯಿ ಕಿಚ್ಚ ಸುದೀಪ್ ಅವರಿಗೆ ತಿಳಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಟಾಪ್ 6 ಹಂತ ತಲುಪಿರುವ ಫೈನಲಿಸ್ಟ್ಗಳ ಫ್ಯಾನ್ಸ್ ಸೆಲೆಬ್ರೇಷನ್ ವಿಡಿಯೋವನ್ನು ಕಿಚ್ಚ ಸುದೀಪ್ ಅವರು ತೋರಿಸಿದರು. ಇದಾದ ಬಳಿಕ ಡ್ರೋನ್ ಪ್ರತಾಪ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿದರು ಮತ್ತು ಪ್ರತಾಪ್ ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಇಡೀ ಕರ್ನಾಟಕ ನೋಡ್ತಾ ಇದ್ದ ಪ್ರೀತಿ ಬೇರೆ, ಇಲ್ಲಿಗೆ ಬರಬೇಕೋ ಬೇಡವೋ ಎಂಬುದರ ಬಗ್ಗೆ ಪ್ರತಾಪ್ ಬಹಳ ಡೌಟ್ ಇತ್ತು. ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳಕ್ಕೆ ಹಿಂಜರಿಯಬೇಡ, ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳಿ, ಆಗಲೇ ಜನ ನಿಮ್ಮನ್ನು ಕ್ಷಮಿಸೋದು. ಯಾಕಂದ್ರೆ ನೀವು ಮಾಡಿದ್ದು ಅತಿ ದೊಡ್ಡ ತಪ್ಪಾಗಿದ್ದರೆ ಜೈಲಿನಲ್ಲಿರುತ್ತಿದ್ರಿ, ಹೊರಗಡೆ ಇದ್ದೀರಿ ಅಂದಮೇಲೆ ಅದು ಕ್ಷಮಿಸುವಂತ ತಪ್ಪು, ಒಪ್ಪಿಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂತ ನಾನು ಹೇಳಿದ್ದೆ, ಈಗ ಅನಿಸುತ್ತಿದೆ ಎಂದು ಕಿಚ್ಚ ಸುದೀಪ್ ಅವರು ಪ್ರಶ್ನಿಸಿದರು. ಮತ್ತು ನಿಮಗೆ ಬಿಗ್ ಥ್ಯಾಂಕ್ಸ್ ಸರ್, ಜೀವನದಲ್ಲಿ ಒಮ್ಮೆ ನಾವು ಮಾಡಿದ ತಪ್ಪುಗಳು ಮತ್ತು ನಡೆದ ಘಟನೆಗಳು ನಮ್ಮಲ್ಲಿ ಎಲ್ಲೋ ತೆಗೆದುಕೊಂಡು ಹೋಗಿ ದೂರ ಬಿಡುತ್ತದೆ ಸರ್. ಇದನ್ನೆಲ್ಲ ನೋಡಿದಾಗೆ ಮಾತೇ ಬರ್ತಿಲ್ಲ. ಈ ವೇದಿಕೆಗೆ ತಂಡ ನನ್ನ ಧನ್ಯವಾದ ಎಂದು ತೋರಿಸಿದ್ದರು. ನನ್ನನ್ನು ಹೇಗೆ ತೋರಿಸಿದ್ದರು ಅದು ನನಗೆ ಗೊತ್ತಿಲ್ಲ, ಹೊರಗೆ ಬಂದ ಮೇಲೆ ಗೊತ್ತಾಗೋದು. ತುಂಬಾ ಥ್ಯಾಂಕ್ಸ್ ಸರ್ ಎಂದು ಚಿರಋಣಿ ಎಂದು ಹೇಳಿದ್ದಾರೆ. ವೇದಿಕೆಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಮಾತಲ್ಲಿ ಏನಿದೆ ಬದನೆಕಾಯಿ, ರಕ್ಷಕ್ಕೆ ಸುದೀಪ್ ಡಿಚ್ಚಿ, ಕ್ಷಮೆ ಕೇಳಿದ ಬುಲೆಟ್ ಪ್ರಕಾಶ್ ಅವರ ಪುತ್ರ. ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿರುವ ಇತರೆ ಸ್ಪರ್ಧಿಗಳ ಬಗ್ಗೆ, ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಸಂದರ್ಶನಗಳಲ್ಲಿ ಆಡಿರುವ ಮಾತುಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಕ್ಷಕ್ ಬುಲೆಟ್ಗೆ ಇದೇ ವೇಳೆ ಕಿಚ್ಚ ಸುದೀಪ್ ಅವರು ಕೌಂಟರ್ ಕೊಟ್ಟರು. ಕಿಚ್ಚ ಸುದೀಪ್ ರಕ್ಷಕ್ ಬುಲೆಟ್ ಕ್ಷಮೆ ಕೇಳಿದರು. ಸಂದರ್ಶನಗಳಲ್ಲಿ ರಕ್ಷಕ್ ಬುಲೆಟ್ ಕಟು ಮಾತು, ಸಂದರ್ಶನಗಳಲ್ಲಿ ಬಂದ ಮಾತುಗಳ ಬಗ್ಗೆ ಕಿಚ್ಚ ಸುದೀಪ್ ಬೇಸರ. ಕಿಚ್ಚ ಸುದೀಪ್ ಬಳಿ ಕ್ಷಮೆ ಕೇಳಿದ ರಕ್ಷಕ್ ಬುಲೆಟ್. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಿದೆ. ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ 6 ಮಂದಿ ತಲುಪಿದ್ದಾರೆ. ಹೆಲ್ಮೆಟ್ ಆದ್ಮೇಲೆ ಸಂದರ್ಶನಗಳಲ್ಲಿ ಕಟುವಾಗಿ ಮಾತನಾಡಿದ್ದ ರಕ್ಷಕ್ ಬುಲೆಟ್ಗೆ ಕಿಚ್ಚ ಸುದೀಪ್ ಅವರು ಪರೋಕ್ಷವಾಗಿ ಡಿಚ್ಚಿ ಕೊಟ್ಟಿದ್ದಾರೆ. ಫಿನಾಲೆ ವೇದಿಕೆ ಮೇಲೆ ಹೆಲ್ಮೆಟ್ ಆಗಿದ್ದ ಸ್ಪರ್ಧಿಗಳನ್ನು ಕಿಚ್ಚ ಸುದೀಪ್ ಮಾತನಾಡಿಸುತ್ತಿದ್ದರು. ಆಗ ರಕ್ಷಕ್ ಬುಲೆಟ್ ಬಳಿ ಕಿಚ್ಚ ಸುದೀಪ್ ಅವರು ಮಾತುಗಳಿದರು. ಮಿಸ್ಟರ್ ರಕ್ಷಕ್, ಹೇಗಿದ್ದೀರಿ, ಹೇಗಿದೆ ರೆಸ್ಪಾನ್ಸ್ ಎಂದು ಸುದೀಪ್ ಕೇಳಿದಾಗ ತುಂಬಾ ಚೆನ್ನಾಗಿತ್ತು, ಫ್ಯಾಮಿಲಿ ಮೆಂಬರ್ಸ್ ಕುರಿತು ಹಿಡಿತಿದ್ದಾರೆ, ತುಂಬಾ ಸ್ಪೆಷಲ್ ಎನಿಸುತ್ತಿದೆ ಎಂದು ರಕ್ಷಕ್ ಹೇಳಿದ್ದಾರೆ. ಅದಕ್ಕೆ ಇಂಟರ್ವ್ಯೂನಲ್ಲಿ ಕೂತ್ಕೊಂಡಾಗ ಬರುವ ವಾಲ್ಯೂಮ್ ಇಲ್ಲಿ ಬರ್ತಿಲ್ಲ ಎಂದು ಕಿಚ್ಚ ಸುದೀಪ್ ಕೇಳಿದಾಗ ನಿಮಗೆ ನಾನು ಸಾರಿ ಕೇಳ್ತೀನಿ ಅಣ್ಣ ಎಂದು ರಕ್ಷಕ್. ಅಷ್ಟರಲ್ಲಿ ಅದು ನನ್ನ ಪ್ರಶ್ನೆಯಲ್ಲ, ಯಾರು ಸಾರಿಯೂ ಕೇಳಲು ಕಾಯಲ್ಲ, ಇಲ್ಲಿ ನೀವು ಮಾತಾಡಿ, ನಿಮಗೆ ಅಧಿಕಾರ ಇದೆ ಮಾತನಾಡೋಕೆ, ಯಾರ ಮೇಲಾದರೂ ಮಾತನಾಡೋಕೆ ಅಧಿಕಾರ ಇದೆ, ಪಾಯಿಂಟ್ ಅದಲ್ಲ, ಇಲ್ಲಿದೆ ವಾಲ್ಯೂಮ್, ಇಲ್ಲಿ ಯಾಕೆ ಇಲ್ಲ ಅಂತ ಕೇಳಿದೆ ಅಷ್ಟೇ ಎಂದು ಕಿಚ್ಚ ಸುದೀಪ್ ಕೇಳಿದಾಗ ಎದುರಿಗೆ ಇದ್ದ ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿ ಅಣ್ಣ ಎಂದರು ರಕ್ಷಕ್ ಬುಲೆಟ್. ಈ ವೇಳೆ ಐ ವಿಶ್ ಯು ದಿ ಬೆಸ್ಟ್ ಇನ್ ಲೈಫ್ ಎಂದು ಆಶಿಸಿದರು ಕಿಚ್ಚ ಸುದೀಪ್. ರಕ್ಷಕ್ ಅವರೇ, ಇದೆಲ್ಲ ಬೇಕಾ? ಯಾರಾದರೂ ಪ್ರಶ್ನೆ ಕೇಳಿದಾಗ ಆವೇಶದಲ್ಲಿ ಮಾತನಾಡುತ್ತೀರಿ, ಅದರಿಂದ ಲೈಫ್ನಲ್ಲಿ ನೀವು ಎಷ್ಟು ಜನರನ್ನು ಕಳ್ಕೊಳ್ತೀರಿ ಗೊತ್ತಾ? ಹೊರಗಡೆ ಬಂದ ಮೇಲೆ ಸ್ಪರ್ಧಿಗಳು ಅದನ್ನು ನೋಡಲ್ವಾ? ನಿಮ್ಮಲ್ಲಿ ಯಾರೇ ಏನೇ ಸಂದರ್ಶನ ಕೊಟ್ಟರು ನನಗೆ ಸಮಸ್ಯೆ ಇಲ್ಲ, ಆದರೆ ಸಹ ಸ್ಪರ್ಧಿಗಳ ಬಗ್ಗೆ ಏನಾದರೂ ಬರ್ತಿದೆ ಅಂದರೆ ಅದರ ಬಗ್ಗೆ ತಿಳಿದುಕೊಂಡೇ ನಾನು ಮಾತನಾಡ್ತೀನಿ. ನಿಮ್ಮಿಂದ ಕ್ಷಮೆ ಕೇಳಿಸಬೇಕು ಅಂತಲ್ಲ, ಆದರೆ ನನಗೆ ಹಿಂದೊಂದು ಮುಂದೆಯೂ ಬರಲ್ಲ. ನಮ್ಮ ಆಪ್ತ ಬಳಗದಲ್ಲಿ ಇದ್ದವರು ಬುಲೆಟ್ ಪ್ರಕಾಶ್ ಅವರನ್ನು ನಾವೇನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇವೆ, ಅವರ ಮಗ ಅಂದಮೇಲೆ ನೀವು ನಿಮ್ಮನ್ನು ಪ್ರೀತಿಸಲ್ವಾ ಎಂದು ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಆಗ ಮತ್ತೊಮ್ಮೆ ಸಾರಿ ಅಣ್ಣ ಎಂದು ರಕ್ಷಕ್ ಅವರು ಕಿಚ್ಚ ಸುದೀಪ್ ಮುಂದೆ ತಲೆಬಾಗಿ ಕ್ಷಮೆ ಕೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.